ಪರಿಸರ ಸ್ನೇಹಿನೇ. ಅದೆಲ್ಲ ಮಾಮೂಲಿ ಗೊತ್ತಲ್ಲ, ಎಲೆಕ್ಟ್ರಿಕ್ ಆದರೆ ಅದರಲ್ಲಿ ಏನು ಪೊಲ್ಯೂಷನ್ ಇಲ್ಲ, ಹಂಗಾಗಿ ಇದು ಒಳ್ಳೇದೇನೆ. ಹೊಸ ಹೊಸ ವಾಹನಗಳು ಬರ್ತಾ ಇದೆ, ಏನ್ ಹೇಳ್ತೀರಾ? ಜಾಸ್ತಿ ರಸ್ತೆಗಿಳಿತಾ ಇದೆ. ಬರ್ತಾ ಇವೆ, ಆದರೆ ರೋಡ್ ಕರೆಕ್ಟಾಗಿತ್ತು ಅಂದರೆ ಯಾವುದು ಟ್ರಾಫಿಕ್ ಆಗಲ್ಲ. ರೋಡ್ ನೀಟಾಗಿಲ್ಲ, ಕೆಲವು ಕಡೆ ಎಲ್ಲ ಹಳ್ಳ ಗುಂಡಿಗಳು ಒಂದ್ಸಲ ಹಳ್ಳ ತೋಡ್ತಾರೆ, ಒಂದ್ಸಲ ರೋಡ್ ಮಾಡ್ತಾರೆ, ರೋಡ್ ಮಾಡಿದ ಮೇಲೆ ಹಳ್ಳ ತೋಡ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರಿಗೆ ಯಾರಿಗೆ ಏನು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವ್ರಿಗೆ ಹಳ್ಳ ತೋಡೋರಿಗೆ ರೋಡ್ ಮಾಡ್ತೀವಿ ಅಂತ ಗೊತ್ತಿರಲ್ಲ, ರೋಡ್ ಮಾಡೋರ್ಗೆ ಹಳ್ಳ ತೋಡ್ತೀವಿ ಗೊತ್ತಿರಲ್ಲ. ರೋಡ್ ಮಾಡಿದ ಮೇಲೆ ಫ್ರೆಶ್ ಆಗಿ ರೋಡ್ ಮಾಡಿರ್ತಾರೆ ಹೊಸದಾಗಿ, ನೋಡಿದ್ರೆ ಆಗ ಹಳ್ಳ ತೋಡ್ತಾರೆ. ಮಾಡಿದಾದ್ಮೇಲೆ ಒಂದು 2 ಡೇಸ್ಗೆ ಹಳ್ಳ ತೋಡಿರ್ತಾರೆ. ಬೆಂಗಳೂರು ಮೊದಲು ಹೇಗಿತ್ತು ಸರ್? ಮೊದಲು ಚೆನ್ನಾಗಿತ್ತು ಮೇಡಮ್, ಒಂದು ಗ್ರೀನ್ ಸಿಟಿ, ಇದು ಕೂಲ್ ಸಿಟಿ. ಇವತ್ತು ನೋಡಿ ಹೆಂಗಾಗಿದೆ, ಎಲ್ಲ ವೆಹಿಕಲ್ ಜಾಸ್ತಿ ಇದೆ, ಟ್ರಾಫಿಕ್ ಜಾಸ್ತಿ ಇದೆ. ಬಿಸಿಲು ಬಂದಾಗಂತೂ ಓಡಾಡ್ಸೋದು ಕಡಿಮೆ, ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮುಂದೆ ಹೇಗಾಗ್ಬೋದು? ಮುಂದೆ ಏನಾಗ್ಬೋದು ಅಂತಂದರೆ, ಒಳ್ಳೆ ಆಡಳಿತ ಬರಬೇಕು, ಒಳ್ಳೆ ಜನಗಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳುವಂಥ ಸರ್ಕಾರ ಬರಬೇಕು. ಜನಗಳ ಬಗ್ಗೆ ನಾವು ಇದು ಮಾಡಿದ್ರೆ ಅವ್ರಿಗೆ ಅನುಕೂಲ ಮಾಡುವಂಥ ಸರ್ಕಾರ ಬರಬೇಕು ಕೂಡ. ಜಿಲ್ಲೆಗಳಲ್ಲಿ ಏನಿದೆ ಮೇಡಮ್, ಹೆವಿ ದಿನೇ ದಿನೇ ಆದರೂ ಅಂತಲೂ ಇನ್ನೂ ಹೆವಿ ಟ್ರಾಫಿಕ್ ಆಗ್ತಲೇ ಇದೆ. ಎಷ್ಟು ಇದು ಡಬಲ್ ರೋಡ್ಗೆ ಎಷ್ಟು ಡಬಲ್ ರೋಡ್ ಮಾಡಿದ್ರು ಇನ್ನೂ ಹೆವಿ ಟ್ರಾಫಿಕ್ ಆಗ್ತಿದೆ. ಅದರಿಂದ ಎಷ್ಟು ತೊಂದರೆ ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ನೀವು ಜಿಲ್ಲೆಯಿಂದ ಬಂದಿದ್ದೀರಾ ಸರ್. ಈಗ ಕೃಷಿಯನ್ನೇ ಜಿಲ್ಲೆಗಳಲ್ಲಿ ಬಹಳಷ್ಟು ಮಾಡ್ತಾ ಇದ್ರು. ಈ ರಸ್ತೆಗಳು ಮಾಡೋದ್ರಿಂದ, ವಾಹನಗಳು ಹೋಗೋದ್ರಿಂದ ಕೃಷಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಆಗುತ್ತೆ ಮೇಡಮ್, ತುಂಬ ಇದೆ ಅಲ್ವಾ. ಆ ಸೆಕೆ ಗಾಡಿಗಳು ಈಟೆಲ್ಲ ಇರುತ್ತೆ, ಭಯ ಆಗಿ ಅದರಿಂದನೂ ತುಂಬ ಗಿಡಗಳಿಗೂ ಹಾನಿ ಆಗುತ್ತೆ. ಅದು ತುಂಬ ಪ್ರಾಬ್ಲಮ್ ಇಲ್ಲ. ಪೊಲ್ಯೂಷನ್ ಬಗ್ಗೆ ಏನು ಹೇಳ್ತೀರಾ? ಪೊಲ್ಯೂಷನ್ ಏನಂತ ಹೇಳೋಕ್ಕಾಗುತ್ತೆ ಮೇಡಮ್, ಇರೋದಿನ್ನು ಹೆವಿ ಇದೇ ಆಗ್ತಾರೆ ಇದೆಲ್ಲ. ಅವರು ಯಾರ್ಯಾರು ಅಪಾರ್ಟ್ಮೆಂಟಲ್ಲಿ ಇರ್ತಾರೋ ದೇ ಹ್ಯಾವ್ ಟು ಮೇಕ್ ದಟ್ ಒನ್ ಕಾರ್ ಶುಡ್ ಟೇಕ್ ಆಲ್ ದ ಪೀಪಲ್ ವಿಚ್ ಗೋಸ್ ಇನ್ ಒನ್ ಏರಿಯಾ. ಇಫ್ ದೇ ಆರ್ ಡಿಸೈಡ್ ಆನ್ ದಟ್ ದೆನ್ ಇಟ್ ವಿಲ್ ಬಿ ಗುಡ್ ಫಾರ್ ಆಲ್ ಪೀಪಲ್. ಹೊಸ ಹೊಸ ವಾಹನಗಳು ಬರ್ತಿರೋಂಥ ಹೊಸ ವಾಹನ ಬರ್ತಾ ಇರ್ತಾರಲ್ಲ, ನಾವು ವಿ ಹ್ಯಾವ್ ಟು ಪ್ಲಾನ್ ಇಟ್ ಹೌ ಟು ಟ್ರಾವೆಲ್. ನಮ್ಮ ಕಡೆಯಿಂದ ಯಾವುದು ಗಾಡಿ ಹೋಗ್ತಾರ, ಒಂದೇ ಜಾಗದಲ್ಲಿ ಹೋಗ್ತಾರೆ, ಒಂದು 5-6 ಜನ ಒಂದೇ ಗಾಡೀಲಿ ಹೋಗ್ತಾನೆ. ಆ ಥರ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಇದೆ. ಅದು ಅವರು BJP ಸರ್ಕಾರ ಇರೋ ಟೈಮಲ್ಲಿ ನಾವು ಅಶೋಕ್ ಸರ್ ಹತ್ರ ಮಾತಾಡಿದ ಟೈಮಲ್ಲಿ ಇದೇ ಥರ ನಾವು ಡಿಸ್ಕಷನ್ ಬಂದಿದೆ. ಅವತ್ತೊಂದು ಐಡಿಯಾ ಕೊಟ್ಟಿದೆ, ಒಂದು ಅಪಾರ್ಟ್ಮೆಂಟ್ಲಂದು IT ಕಂಪ್ನೀಸ್ ಹೋದೊಂದು ಬಸ್ ಕಳಿಸ್ಕೊಡಿ, ಅವತ್ತು ಕಾರ್ ಕಡಿಮೆ ಆಗುತ್ತೆ. ಯಾರು ಮಾಡೋ ಈ ತರನೇ ಆದ್ರೆ ಮುಂದೆ ಸಿಟಿಯಲ್ಲಿ ಎಷ್ಟು ಸಮಸ್ಯೆ ಉಲ್ಬಣ ಆಗ್ಬೋದು ಸರ್? ಸಮಸ್ಯೆಗಳು ಇರುತ್ತಲ್ಲ, ನೀವು ಬಂದ್ಬಿಟ್ಟು ಸಮಸ್ಯೆ ಇಲ್ಲನೇ ಹೇಳೋಲ್ಲ, ಸಮಸ್ಯೆ ಇರ್ತದೆ, ಅದಕ್ಕೊಂದು ಸೊಲ್ಯೂಷನ್ ತಗೊಳ್ಬೇಕಲ್ಲ. ಅದು ಪಬ್ಲಿಕ್ ಜೊತೆಗೆ ಗೌರ್ಮೆಂಟ್ ಜೊತೆಗೆ ಪೊಲೀಸ್ 3 ಜನ ಕೂತ್ಕೊಂಡೊಂದು ಸೊಲ್ಯೂಷನ್ ತೊಗೊಳ್ಬೇಕು. ಆ ಥರ ಆಟೋಮ್ಯಾಟಿಕ್ ಸಿಗ್ನಲ್ ಸಿಸ್ಟಮ್ ಅದು ಬಂದನ್ನ ಅದು ಯೂಸ್ ಆಗುತ್ತೆ. ಏನಾಗುತ್ತೆ, ನಾವು ಒಂದು ಕಡೆಯಿಂದ ಒಂದು 5 ಗಾಡಿ ಹೋದಕ್ಕೂ 30 ಸೆಕೆಂಡ್ಸ್ ಬಿಡ್ತಾರೆ. ಅದೊಂದು 5 ಸೆಕೆಂಡ್ ಹೋದ್ಮೇಲೆ ಅದು ಆಟೋಮ್ಯಾಟಿಕ್ ಡಿಸ್ಕಂಟಿನ್ಯೂ ಆಗಿ ಇನ್ನೊಂದು ಸೈಡ್ ಓಪನ್ ಆಗಬೇಕು. ಆ ಥರ ಬಂದನ ಟ್ರಾಫಿಕ್ ಸಮಸ್ಯೆಗಳಿಗೆ ಸುಧಾರ ಆಗುತ್ತೆ.